ಸೊ ಇವತ್ತಿನ ಮೂವಿ ರಿವ್ಯೂ ಆರ್ಮ್, ARM. ಫುಲ್ ನೇಮ್ನ ಗೂಗಲ್ ಮಾಡ್ಕೊಂಬಿಡಿ. ಯಾಕೆಂತಂದರೆ ಇದು ಒಂದು ಮಲಯಾಳಂ 3D ಸಿನಿಮಾ. ಆ್ಯಕ್ಚುಲಿ ಮಲಯಾಳಮಿಂದ 3D ಸಿನಿಮಾ ಬಂದಾಗ ಸ್ವಲ್ಪ ಶಾಕ್ ಆಯಿತು. ಏನಕ್ಕೆ ಅಂತಂದರೆ ನಮ್ಮ ಇಂಡಿಯನ್ ಸಿನಿಮಾದಲ್ಲೇ ಸ್ವಲ್ಪ 3D ಮೂವಿಗಳು ಕಮ್ಮಿನೇ. ಬಟ್ ಆದರೂ ಪರವಾಗಿಲ್ಲ, ಮಲಯಾಳಮಿಂದ 3D ಸಿನಿಮಾ ಬಂದಿದೆ ಅಂದರೆ ಚೆನ್ನಾಗೇ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲೇ ಹೋಗಿದ್ದೆ ನಾನು ಸಿನಿಮಾಗೆ. ಬಟ್ ಆದರೆ ಈ ಸಿನಿಮಾನ 3Dಲೇ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಒಂದು ಸಾಲಿಡ್ ರೀಸನ್ ಕೂಡ ನನಗೆ ಸಿಗಲಿಲ್ಲ. ಆದರೂ ಈ ಸಿನಿಮಾದ ಒಂದು ಮೇನ್ ಪ್ಲಾಟು, ಒಂದು ಸ್ಟೋರಿ ಅಂತ ಬಂದರೆ ಲಿಟ್ರಲಿ ಟೊವಿನೋ ಥಾಮಸ್ ಅವರು ತುಂಬ ಚೆನ್ನಾಗಿ ಸೆಲೆಕ್ಟಿವ್ ಸ್ಕ್ರಿಪ್ಟ್ಸ್ನ ಮಾಡ್ತಾರೆ ಅಂತಲೂ ಹೇಳ್ಬೋದು. ಮತ್ತೊಂದು ಈ ಸಿನಿಮಾದ ಡೈರೆಕ್ಟರ್ ಬಂದು ತುಂಬ ಒಂದು ಯುನೀಕ್ ಕಾನ್ಸೆಪ್ಟಲ್ಲಿ ಥಿಂಕ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಈ ಸಿನಿಮಾದ ಕಾನ್ಸೆಪ್ಟು ಒಂಥರ ಮಿಸ್ಟೀರಿಯಸ್ ಟ್ರೆಷರ್ ಹಂಟಿಂಗ್ ಅಂತಲೂ ಹೇಳ್ಬೋದು. ಏನಕ್ಕೆ ಅಂತಂದರೆ ಈ ಸಿನಿಮಾದ ಟ್ರೈಲರ್ ನೋಡಿದವ್ರಿಗೆ ಖಂಡಿತವಾಗ್ಲೂ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಲೈಕ್ ಹಿಸ್ಟೋರಿಕ್ ಪೀರಿಯಡ್ನ ತೋರಿಸಿದ್ದಾರೆ, ಸಮಥಿಂಗ್ ಹಿಸ್ಟೋರಿಕ್ ಇರುತ್ತೆ ಅಂತ. ಬಟ್ ಆದರೆ ಹೇಳಬೇಕು ಅಂತಂದರೆ ಈ ಸಿನಿಮಾದ ಸ್ಟಾರ್ಟಿಂಗಲ್ಲಿ ಹಿಸ್ಟೋರಿಕ್ ತೋರಿಸಿದ್ರು ಕೂಡ ಕಂಪ್ಲೀಟ್ ಸ್ಟೋರಿ ಲೈನ್ನ ತುಂಬ ಚೆನ್ನಾಗಿ ಡೈವರ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಈ ಸ್ಟೋರಿಯಲ್ಲಿ ಕಮ್ಮಿ ಅಂದ್ರೆ ಒಂದು 3 ಜನರೇಷನ್ ಟೈಮ್ ಲೈನ್ನ ತೋರಿಸ್ತಾರೆ. ಈ ಸಿನಿಮಾ ನೋಡಬೇಕಾದ್ರೆ ನನಗನ್ಸಿದ್ದು ಎಲ್ಲ ಹೀರೋ ಗಣಪತಿ ಹಬ್ಬದಲ್ಲಿ ಚಂದ್ರನ್ ನೋಡಿದ್ದ ಅನಿಸ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಈ ಸಿನಿಮಾದ ಮೇನ್ ಪ್ಲಾಟ್ ಬಂದೆ ಮಾಡಿದ ತಪ್ಪನ್ನ ಯಾವ ಥರ ಸರಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಹೀರೋನ ಟ್ರೀಟ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅಫ್ಕೋರ್ಸ್ ಇಲ್ಲಿ ಒಂದು ಅಪ್ಪರ್ ಕ್ಯಾಸ್ಟ್ ಮತ್ತು ಲೋವರ್ ಕ್ಯಾಸ್ಟ್ ಅನ್ನೋ ಸಿಸ್ಟಮ್ ಕೂಡ ತಂದು ಹೈಲೈಟ್ ಮಾಡಿದ್ದಾರೆ. ಮತ್ತು ಈ ಕಾನ್ಸೆಪ್ಟಿನ ಜೊತೆಗೆ ನನಗೆ ಮೇನ್ ಇಷ್ಟ ಆಗಿದೆ ಏನಂತಂದರೆ ಈ ಒಂದು ಹಿಸ್ಟಾರಿಕ್ ಪೀರಿಯಡ್ ತೋರಿಸಿದ್ರು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋ ಒಂದು ಪ್ಲಸ್ ಪಾಯಿಂಟ್. ಈ ಸಿನಿಮಾ ಸ್ಟಾರ್ಟಿಂಗಿಂದನೇ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಮತ್ತು ಥ್ರಿಲ್ಲರ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಮತ್ತು ಒಂದು ಎಂಗೇಜಿಂಗ್ ಆಗೂ ಕೂಡ ಸ್ಟೋರಿ ತೊಗೊಂಡು ಹೋಗ್ತಾರೆ. ಬಟ್ ಆದರೆ ಫಸ್ಟ್ ಹಾಫಲ್ಲಿ ನೀವು ಪ್ರಿಡಿಕ್ಷನ್ನೇ ಬೇರೆ ಇದ್ದರೆ, ಪ್ಲಾಟ್ ಟ್ವಿಸ್ಟೇ ಬೇರೆ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಬೇರೆ ಥರನೇ ಡೈವರ್ಟ್ ಮಾಡ್ತಾ ಹೋಗ್ತಾರೆ. ಒಂದಂತೂ ಹೇಳಬೇಕು, ಮಲಯಾಳಂ ಸಿನಿಮಾ ಅವರು ಎಷ್ಟೇ ಬಜೆಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅವರ ಒಂದು ವಿತಿನ್ ಬಜೆಟಲ್ಲಿ ಸಿನಿಮಾ ಮಾಡಿ ಮುಗಿಸ್ತಾರೆ. ಜೊತೆಗೆ ಈ ಸಿನಿಮಾದ ಟೈಮ್ ಲೈನ್ ಅಂತ ಬಂದರೆ ಲಿಟ್ರಲಿ ಸೆಕೆಂಡ್ ಹಾಫಲ್ಲಿ ನಂಗೆ ಸ್ವಲ್ಪ ಲ್ಯಾಗ್ ಆಯಿತು, ಡ್ರ್ಯಾಗ್ ಆಯಿತು ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಸ್ವಲ್ಪ ರನ್ ಟೈಮ್ನ ಕಟ್ ಮಾಡಿ ಸ್ವಲ್ಪ ಮೇನ್ ಪ್ಲಾಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಈ ಸಿನಿಮಾ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ನನಗನ್ನಿಸ್ತು. ಈ ಸಿನಿಮಾದ ಮೇನ್ ಪ್ಲಾಟ್ ಬಂದು ಆಸ್ಟ್ರೋನಾಟ್ ನಮ್ಮ ಭೂಮಿಗೆ ಬಿದ್ದಾಗ ಆ ಒಂದು ಎಲಿಮೆಂಟಿಂದ ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸಿಂದ ಇವರು ಒಂದು ಮಾನ್ಯುಮೆಂಟ್ನ ಮಾಡಿರ್ತಾರೆ. ಸೊ ಆ ಮಾನ್ಯುಮೆಂಟು ಎಷ್ಟು ವ್ಯಾಲ್ಯೂ ಅನ್ನೋದನ್ನ ಇವರು ಎಂಡ್ವರೆಗೂ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ಲಾಟ್ ಟ್ವಿಸ್ಟ್ನ ಅಪ್ರಿಷಿಯೇಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗಿಂದ ಒಂಥರ ಪ್ಲಾಟ್ ಟ್ವಿಸ್ಟ್ ಕೊಟ್ಟರೆ ಸೆಕೆಂಡ್ ಹಾಫಲ್ಲೇ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಏನಕ್ಕೆ ಅಂತಂದರೆ ಟ್ರೆಷರ್ ಹಂಟ್ ಅಂದಮೇಲೆ ನಿಮಗೆ ಅದಕ್ಕೆ ಆದಂಥ ರಿಲೇಟಿವ್ ಕಾನ್ಸೆಪ್ಟ್ಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದ ಫಸ್ಟ್ ಹಾಫ್ ಒಂದು ಇಂಟ್ರೋ, ಒಂದು ಫೈಟ್ನಿಂದನೇ ಶುರುವಾಗುತ್ತೆ. ಫೈಟ್ ಸೀಕ್ವೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಇಂಪ್ಯಾಕ್ಟ್ಫುಲ್ ಆಗೋಯಿತು. ಬಟ್ ಆದರೆ 3D ಎಫೆಕ್ಟ್ಗೆ ಇಟ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಮತ್ತು ಈ ಸಿನಿಮಾದಲ್ಲಿ ತೊಗೊಂಡೋಗಿರುವ ಲವ್ ಸ್ಟೋರಿ ತುಂಬ ಇನ್ನೋಸೆನ್ಸ್ ಆಗಿದ್ರು, ಸಿಂಪಲ್ ಆಗಿದ್ರು, ಬೆಸ್ಟ್ ಆಗಿದೆ. ಡಿಫ್ರೆಂಟ್ ವೇಯಲ್ಲೇ ತೋರಿಸಿದ್ದಾರೆ ಅಂತಲೂ ಹೇಳ್ಬೋದು. ಸಿನಿಮಾದ ಸ್ಟೋರಿ ಲೈನ್ ಬಂದು ಹೇಳ್ದಂತೆ ಒಂಥರ ಟ್ರೆಷರ್ ಹಂಟ್ ಅಂತಲೂ ಹೇಳ್ಬೋದು. ಬಟ್ ಆದರೆ ತುಂಬ ಡೀಟೇಲಿಂಗ್ ಆಗಿ, ತುಂಬ ಲಾಜಿಕಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೊಂದು ನಂಗೆ ಇಷ್ಟ ಆಯಿತು. ಲೈಕ್ 3 ಜನ್ರೇಷನಲ್ಲಿ ತೋರಿಸಿದ್ರು ಕೂಡ ಪ್ರತಿಯೊಂದು ಜನ್ರೇಷನ್ ಏನಿದೆ, ಹಿಸ್ಟೋರಿಕ್ ಪೀರಿಯಡ್ ಆಗಿರ್ಬೋದು ಮತ್ತು ಪ್ರೆಸೆಂಟ್ ಪೀರಿಯಡ್ ಆಗಿರ್ಬೋದು, ತುಂಬ ಕನೆಕ್ಟಿವಿಟಿಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಈ ಸಿನಿಮಾದ ಸ್ಟೋರಿ ಲೈನು ಸಿಂಪಲು, ಬಟ್ ಆದರೆ ಆ ಸ್ಟೋರಿ ಲೈನ್ ಎಕ್ಸಿಕ್ಯೂಷನ್ ಏನು ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಮತ್ತು ಎಲ್ಲದಕ್ಕಿಂತ ಹೈಲೈಟು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ವಿಜುವಲ್ಸ್ಗೂ ಮತ್ತು ಸಿಂಕ್ ಲೆವೆಲ್ಲು ತುಂಬಾ ಚೆನ್ನಾಗಿ ಮ್ಯಾಚ್ ಆಯಿತು. ಥ್ರಿಲ್ಲರ್ ಸಸ್ಪೆನ್ಸ್ ಫೀಲ್ ಅಂತೂ ಖಂಡಿತವಾಗ್ಲೂ ಕೊಡುತ್ತೆ. ಜೊತೆಗೆ ಈ ಸಿನಿಮಾನ ನಾನು 3Dಲೇ ನೋಡಿ ಅಂತ ನಾನು ಹೇಳೋಕ್ಕೋಗಲ್ಲ. ಏನಕ್ಕೆ ಅಂತಂದರೆ ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ. ಈ ಸಿನಿಮಾನ 2Dಲಿ ನೋಡೋದ್ರಲ್ಲಿ ಏನೂ ಮೋಸ ಇಲ್ಲ. ಆದರೆ ಈ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಗೊತ್ತಾಗುತ್ತೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ಹೇಳ್ತೀನಿ. ಅದನ್ನು ಇಟ್ಸ್ ಒನ್ ಟೈಮ್ ವಾಚಬಲ್ ಅಂತಲೂ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದು ಮಲಯಾಳಂ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿದರು. ಬಟ್ ಆದರೆ ನಾನು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಹೋಗಿದ್ದೆ. ಬಟ್ ಆದರೆ ಅಲ್ಲಿ ತುಂಬಾ ಪ್ಲಾಟ್ ಟ್ವಿಸ್ಟ್ಗಳು ಬಂತು. ಅದರಿಂದ ಸ್ವಲ್ಪ ನನಗೆ 3Dಲಿ ಸ್ಯಾಟಿಸ್ಫೈಯಿಂಗ್ ಇರಲಿಲ್ಲ. ಸೊ ಅದರಿಂದ ನಾನು ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ. ಸೊ ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ. ಸೈನಿಂಗ್ ಆಫ್. ಅಷ್ಟೇ.